ಈ ಮಿಡ್ಲ್ ಕ್ಲಾಸ್ ಲೈಫ್ ತುಂಬಾ ಕಷ್ಟ ಆಯ್ತಾ. ಸಾಲ, EMI ಟೆನ್ಷನ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್, ವರ್ಕ್ ಟೆನ್ಷನ್. ವಯಸ್ಸು 30 ಕ್ರಾಸ್ ಆದ್ಮೇಲಂತೂ ಮುಗೀತು. ಮದುವೆ ಯಾವಾಗ, ಎಷ್ಟು ದುಡ್ಡು ಮಾಡಿದ್ಯಾ, ಸ್ಯಾಲ್ರಿ ಎಷ್ಟು. ಇನ್ನು ನೋಡಿದ್ರೆ ತಿಂಗಳಿಗೆ ಒಂದು ಸಲ ಬರೋ ಸ್ಯಾಲ್ರಿ 10 ದಿನನೂ ನಿಲ್ಲಲ್ಲ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಕನಸುಗಳು, ಭಯ, ಚಿಂತೆ ಅಷ್ಟಿಷ್ಟ. ಆದ್ರೆ ಒಂದಿನ ಏನಾಗುತ್ತೆ ಗೊತ್ತಾ, ಸಿಂಪಲ್ ಆಗಿ ನೆಗಡಿ ಜ್ವರ ಬಂದು ಮಲಗ್ತೀನಿ ಆಯ್ತಾ. ಅಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದ್ದಿದ್ ನಂಗೆ ಒಂದು ಸಲ ಹುಷಾರ್ ತಪ್ಪಿದ ಕೂಡ್ಲೆ ಏನು ಬೇಡ, ಮೊದ್ಲೇ ಹುಷಾರಾದ್ರೆ ಸಾಕು ಅನ್ಸ್ಬಿಡ್ತು ಅಷ್ಟೇ. ಅರ್ಥ ಆಯ್ತಲ್ವಾ? ಆರೋಗ್ಯನೇ ಭಾಗ್ಯ, ಆರೋಗ್ಯನೇ ಆಸ್ತಿ, ಆರೋಗ್ಯನೇ ದೇವ್ರು. ನೆನ್ಪಿಟ್ಕೊಳ್ಳಿ, ಇವತ್ತು ದುಡ್ಡು ಹೋಯ್ತು ಅಂದ್ರೆ ನಾಳೆ ಹೇಗಾದ್ರೂ ದುಡ್ಡು ಮಾಡ್ಬೋದು. ಆದ್ರೆ ಆರೋಗ್ಯಕ್ಕಿಂತ ದೊಡ್ಡದು ಈ ಜಗತ್ನಲ್ಲಿ ಯಾವುದು ಇಲ್ಲ. ಯಾವುದು ಅಂದ್ರೆ ಯಾವುದು ಸಹ ಇಲ್ಲ. ಕಷ್ಟ ಇರತ್ತೆ, ಇಲ್ಲ ಅಂತಲ್ಲ, ಆದ್ರೆ ನಾವು ಆರೋಗ್ಯವಾಗಿದ್ರೇನೆ ಅಲ್ವಾ ಎಲ್ಲ. ನೀವೇ ಆರೋಗ್ಯವಾಗಿದ್ದೀರಾ ಅಷ್ಟೇ, ಖುಷಿಯಾಗಿರಿ. ಯಾವ ಟೈಮ್ನಲ್ಲಿ ಏನಾಗಬೇಕು ಅದು ಆಗತ್ತೆ. ಹಾಗಂತ ಏನು ಮಾಡದೆ ಸುಮ್ಮನೆ ಕುತ್ಕೊಂಡು ಮಾತ್ರ ಇರಬೇಡಿ. ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ. ನೀವು ಲೈಫಲ್ಲಿ ಏನು ಮಾಡಬೇಕು ಅನ್ಕೊಂಡಿದ್ದಾರಲ್ವಾ ಅದನ್ನ ಮಾಡ್ತಾ ಇರಿ. ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ, ನಿಮ್ಗೆ ಖುಷಿ ಕೊಡ್ತಾ ಇದೆಯಾ, ಅಷ್ಟೇ, ಮುಗೀತು. ಯಾರೇನು ಅನ್ಕೋತಾರೋ, ಏನು ಹೇಳ್ತಾರೋ, ಏನಾಗುತ್ತೋ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅತಿಯಾಗಿ ಯೋಚನೆ ಮಾಡಿ ಚಿಂತೆ ಮಾಡ್ತಾ ಮುಂದೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಮುಗೀತು. ನಿಮ್ಗೆ ಏನು ಬೇಡ ಅನ್ಸ್ಬಿಡತ್ತೆ. ನಮ್ಮ ಮೈಂಡ್ ಅಂಡ್ ಬಾಡಿ ಹೆಲ್ದಿ ಆಗಿದ್ರೆ ಉಳಿದಿದ್ದೆಲ್ಲ ಆಟೋಮೆಟಿಕ್ ಆಗಿ ಸೆಟ್ಲ್ ಆಗುತ್ತೆ. ಖುಷಿಯಾಗಿರಿ ಅಷ್ಟೇ. ಬಾಯ್ ಅನ್ನಲ್ಲ, ಯಾಕಂದ್ರೆ ಇನ್ಮೇಲೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು.